ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಎಲ್ರು ಸೂಪರ್ ಆಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಸೊ ಬೇರೆ ಎಲ್ಲ ಎಕ್ಸ್ಟ್ರಾ ಏನು ಮಾತಾಡ್ದಲ್ಲ, ಡೇ ಟು MCQ ಸಾಲ್ವಿಂಗ್ ಸೆಷನ್ಗೆ ಬಂದಿದ್ದೀರಾ. ನೀವೆಲ್ರು ವಿಡಿಯೋ ನೋಡ್ತಿದ್ದೀರಾ ಅನ್ಕೊಂತೀನಿ. ಎಲ್ರು ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗ್ಲಿ. ನೀವು ಕೂಡ ಹೋದ್ರಂತೆ ಬೇರೆಯವ್ರು ಕೂಡ ಹೆಲ್ಪ್ಫುಲ್ ಆಗ್ಲಿ. ಓಕೆ ಅಲ್ವಾ? ಸೊ ಬೇರೆ ಏನು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ. ಓಕೆನಾ? ಎಲ್ರು ರೆಡಿ ಇದೀರಾ ಅನ್ಕೊಂತೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡೇ 2 ಮಹಾಜನಪದಗಳು, ಮಗಧ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ. ಓಕೆನಾ? ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದರಲ್ಲಿ ಫಸ್ಟ್ ಕ್ವಶನ್ಸ್. ಓಕೆನಾ? ಇದ್ರಲ್ಲಿ ನಾನ್ ಫಸ್ಟ್ ನಿಮಗೆ ಬೇಕಾಗಿರೋದು ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಇದೆ. ಸೊ ದಟ್ ಬೋತ್ ದ ಸ್ಟೂಡೆಂಟ್ಸ್ ಕ್ಯಾನ್ ಬೆನಿಫಿಟ್ ಫ್ರಮ್ ದಿಸ್. ಓಕೆನಾ? ಯಾರಿಗೂ ಮೋಸ ಆಗೋದ್ ಬೇಡ. ಇದ್ರ ಜೊತೆಗೆ ನಾನು ಮಿಕ್ಸ್ ಅಪ್ ಮಾಡಿದೀನಿ 11 10 ಈಸಿ ಕ್ವಶನ್ಸ್ ಅಂಡ್ 20 ಮೀಡಿಯಂ ಕ್ವಶನ್, 20 ಹಾರ್ಡ್ ಕ್ವಶನ್. ಯಾಕಂದ್ರೆ ಪೇಪರ್ ಕೂಡ ಹಾಗೆ ಸೆಟ್ ಮಾಡ್ತಾರೆ. ಓಕೆನಾ? ಫಸ್ಟ್ ಕ್ವಶನ್, 16 ಮಹಾಜನಪದಗಳ ಪಟ್ಟಿಯು ಈ ಕೆಳಗಿನ ಯಾವ ಬೌದ್ಧ ಗ್ರಂಥದಲ್ಲಿ ಕಂಡು ಬರುತ್ತದೆ? ದಿಘನಿಕಾಯ, ಅಂಗುತ್ತರ ನಿಕಾಯ, ಸುತ್ತ ನಿಪಾಯ, ದೆನ್ ಧಮ್ಮಪದ. ಮೇ ಬಿ ಓದಿದ್ರೆ ಈಸಿ ಅನ್ಸುತ್ತೆ, ಓದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಏನಾದ್ರೂ ಆನ್ಸರ್ ಹೇಳ್ತೀರಾ? ಹ್ಮ್ ನಾನ್ ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ, ಯಾಕಂದ್ರೆ ನೀವ್ ಯಾರಾದ್ರೂ ಆನ್ಸರ್ ಹೇಳ್ತೀರೇನೋ ಅಂತ. ವಿತ್ ಆನ್ಸರ್ ಕೀ ಅಂಡ್ ಅನಾಲಿಸಿಸ್ ನಾನೇ ಕೊಡ್ತೀನಿ, ಡೋಂಟ್ ವರಿ. ಬಟ್ ಸದ್ಯಕ್ಕೆ ಯಾಕೆ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ ಅಂದ್ರೆ ನೀವು ಆನ್ಸರ್ ಹೇಳಿ ಅಂತ. ಡೋಂಟ್ ವರಿ, ನಾ PDF ನ ಶೇರ್ ಮಾಡ್ತೀನಿ. ಓಕೆನಾ? PDF ನ ನಾನು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ. ಸದ್ಯಕ್ಕೆ ನೀವು ನನ್ ಜೊತೆನೆ ಇವಾಗ ಲೈವ್ ಸೆಷನ್ ಅಲ್ಲಿ ಇರೋ ತರ ಆನ್ಸರ್ ಮಾಡಿ. ಯಾಕಂದ್ರೆ ನಿಮಿಗೂ ಪ್ರಾಕ್ಟೀಸ್ ಆದಂಗ ಆಗುತ್ತೆ, ಅದ್ರ ಜೊತೆಗೆ ಎಲ್ಲಾನು ತಲೆಯಲ್ಲಿ ಉಳಿಯುತ್ತೆ. ಮೇ ಬಿ ಇದು ತುಂಬಾ ಜನಕ್ಕೆ ಆನ್ಸರ್ ಗೊತ್ತಿಲ್ವೇನೋ, ಇಲ್ಲ ರಾಂಗ್ ಆನ್ಸರ್ ಹೇಳ್ಬೋದು, ಕೆಲವ್ರು ಮಾತ್ರ ಆನ್ಸರ್ ಹೇಳ್ಬೋದು ಅಂತ ಅನ್ಕೊಂತೀನಿ. ನಿಮ್ಮ ಆನ್ಸರ್ ನ ದಯವಿಟ್ಟು ಸೆಷನ್ ಅಂದ್ರೆ ಏನ್ ಕ್ಲಾಸಸ್ ನಡೀತಿದ್ಯೋ ಹಾಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಒನ್ ಅಂತ ಕೊಟ್ಟು ಆನ್ಸರ್ ಹಾಕಿ. ಅಂದ್ರೆ ಒಂದೊಂದೇ ಹಾಕದ್ ಬೇಡ, ನೀವು ಕಂಪ್ಲೀಟ್ 50 ಕ್ವಶನ್ಸ್ಗೂ ಟೈಪ್ ಮಾಡ್ಕೊಂಡು ಹೋಗಿ. ನಾನು ಒಂದೊಂದು ಕ್ವಶನ್ ಎಕ್ಸ್ಪ್ಲೈನ್ ಮಾಡುವಾಗ ನೀವು ಹಾಗೆ ಟೈಪ್ ಮಾಡ್ಕೊಂಡು ಅಟ್ ದಿ ಎಂಡ್ ನೀವು ಸಬ್ಮಿಟ್ ಮಾಡಿ. ಸೊ ದಟ್ ನನಗೂ ಗೊತ್ತಾಗುತ್ತೆ ನೀವು ಎಷ್ಟು ಜನ ಅಟೆಂಡ್ ಮಾಡಿದೀರಾ, ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ, ಎಷ್ಟು ಕ್ವಶನ್ಸ್ ಗಳು ಅಟೆಂಡ್ ಮಾಡ್ತಿದ್ದೀರಾ ಅಂತ. ಓಕೆ, ಆನ್ಸರ್ಗೆ ಹೋಗೋಣ. ಫಸ್ಟ್ ಕ್ವಶನ್ ಆನ್ಸರ್, 16 ಮಹಾಜನಪದಗಳನ್ನ ನಾವು ಅಂಗುತ್ತರ ನಿಕಾಯದಲ್ಲಿ ಮೆನ್ಷನ್ ಮಾಡಿರೋದನ್ನ ನೋಡ್ತೀವಿ. ಓಕೆನಾ? ಇದೊಂದು ಬೌದ್ಧ ಗ್ರಂಥ, ಅದೊಂದು ಗೊತ್ತಿರೋದೆ. ಮೇ ಬಿ ಬುದ್ಧಿಸ್ಟ್ ಟೆಕ್ಸ್ಟ್. ಅದು ಬಿಟ್ಟು ಎಕ್ಸ್ಟ್ರಾ ನನಗೂ ಈ ಟೆಕ್ಸ್ಟ್ ಬಗ್ಗೆ ಎಕ್ಸ್ಟ್ರಾ ನಾಲೆಡ್ಜ್ ಸದ್ಯಕ್ಕಿಲ್ಲ. ಮೇ ಬಿ ಫ್ಯೂಚರ್ ಅಲ್ಲಿ ನಾನು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಎಲ್ಲಾನು ಬೌದ್ಧ ಗ್ರಂಥಗಳೇ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್, ಕ್ರಿಸ್ತಪೂರ್ವ 6ನೇ-4ನೇ ಶತಮಾನದಲ್ಲಿ ಅತ್ಯಂತ ಶಕ್ತಿಶಾಲಿ ಮಹಾಜನಪದವು ಯಾವುದಾಗಿತ್ತು? ಕೋಸಲ, ವತ್ಸ, ಮಗಧ, ಅವಂತಿ. Very easy question. Magadha is a very powerful kingdom during 6th and 14th century ಅಲ್ಲಿ ವೆರಿ ಫೇಮಸ್ ಮಹಾಜನಪದ ಆಗಿತ್ತು. ಸಾರಿ, ನಾಟ್ ಕಿಂಗ್ಡಮ್. ಓಕೆ, ಮಗಧ ಅತ್ಯಂತ ಪ್ರಬಲ ಮಹಾಜನಪದವಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಾನು ಅದ್ರ ಕೆಳಗಡೆ ಆನ್ಸರ್ ಕೀ ಕೊಟ್ಟಿದ್ದೀನಿ, ಬಟ್ ವಿತ್ ಅನಾಲಿಸಿಸ್ ಅಂಡ್ ಆನ್ಸರ್ ಕೀ ಅಟ್ ದಿ ಎಂಡ್ ಆಫ್ ದಿ 50 ಕ್ವಶನ್ಸ್ ಕೊಟ್ಟಿದ್ದೀನಿ. ಓಕೆನಾ? ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ವೆರಿ ಈಸಿ ಕ್ವಶನ್. ಬಿಂದುಸಾರ, ಅಶೋಕ, ಚಂದ್ರಗುಪ್ತ ಮೌರ್ಯ, ಧನಾನಂದ. ಒಂದ್ ಸ್ವಲ್ಪ ನಿಮಗೆ ಟೈಮ್ ಕೊಡ್ತೀನಿ, ಆನ್ಸರ್ ಹೇಳಿ. ಅಫ್ಕೋರ್ಸ್ ಚಂದ್ರಗುಪ್ತ ಮೌರ್ಯ ಕರೆಕ್ಟ್ ಅಲ್ವಾ? ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ 321 BC ಯಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸುದನ್ನ ನಾವು ನೋಡ್ಬೋದು ಹಿಸ್ಟ್ರಿಯಲ್ಲಿ. ಓಕೆ, ಧನಾನಂದ ಯಾರು? ಧನಾನಂದ ನಂದ ಸಾಮ್ರಾಜ್ಯದ ಕೊನೆಯ ರಾಜ. ಓಕೆನಾ? ಈಸ್ ಡಿಫೀಟೆಡ್ ಬೈ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಧನಾನಂದನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಓಕೆ,
ಬಿಂದುಸಾರ is the son of ಚಂದ್ರಗುಪ್ತ ಮೌರ್ಯ. ಅಶೋಕ is the son of ಬಿಂದುಸಾರ. ಓಕೆನಾ. ಧನನಂದನ ಸೋಲಿಸಿ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯನ ಸ್ಥಾಪಿಸ್ತಾನೆ. ಚಂದ್ರಗುಪ್ತ ಮೌರ್ಯನ ಮಗ ಬಂದ್ಬಿಟ್ಟು ಬಿಂದುಸಾರ, ಬಿಂದುಸಾರನ ಮಗ ಬಂದ್ಬಿಟ್ಟು ಅಶೋಕ. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ವೆರಿ ಈಸಿ ಕ್ವಶನ್, ನಾನು ಆಲ್ರೆಡಿ ಮೆನ್ಷನ್ ಮಾಡಿ ಈಸಿ ಅಂತ. ತಕ್ಷಶಿಲಾ, ಉಜ್ಜಯಿನಿ, ಪಾಟಲಿಪುತ್ರ, ವೈಶಾಲಿ. ಓಕೆ, ಆನ್ಸರ್ ಈಸ್ ಪಾಟಲಿಪುತ್ರ. ತಕ್ಷಶಿಲಾ ಬಂದ್ಬಿಟ್ಟು ಮೌರ್ಯ ಸಾಮ್ರಾಜ್ಯದ ಉತ್ತರದ ಪ್ರಾಂತೀಯ ಕೇಂದ್ರವಾಗಿತ್ತು, ಅಂದ್ರೆ ಇದು ನಾರ್ದರ್ನ್ ಪ್ರಾವಿನ್ಸ್ ಆಗಿತ್ತು. ಉಜ್ಜಯಿನಿ ಬಂದ್ಬಿಟ್ಟು ವೆಸ್ಟರ್ನ್ ಪ್ರಾವಿನ್ಸ್ ಆಗಿತ್ತು, ಇದು ನಾರ್ದರ್ನ್, ಇದು ವೆಸ್ಟರ್ನ್. ದೆನ್ ವೈಶಾಲಿ ಬಂದ್ಬಿಟ್ಟು ಇಟ್ಸ್ ಅ ಕ್ಯಾಪಿಟಲ್ ಆಫ್ ವಜ್ಜಿ ಮಹಾಜನಪದಾಸ್. ಓಕೆ, ವಜ್ಜಿ ಇದಾರಲ್ವಾ, ಅಜ್ಜಿ ಅಲ್ಲ, ವಜ್ಜಿ ಮಹಾಜನಪದಾಸ್ ಇದಾರಲ್ಲ, ಅವ್ರದ್ದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಅಲೆಕ್ಸಾಂಡರ್ನ ಆಕ್ರಮಣದ ಸಮಯದಲ್ಲಿ ಉತ್ತರ ಭಾರತವನ್ನು ಆಳುತ್ತಿದ್ದ ರಾಜವಂಶ ಯಾವುದು? ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ. ಈಸಿ ಕ್ವಶನ್, ನಂದ ಇಸ್ ದ ಆನ್ಸರ್. ಹರ್ಯಂಕ ಡೈನಾಸ್ಟಿ ಬಂದ್ಬಿಟ್ಟು ಅಲೆಕ್ಸಾಂಡರ್ ಆಕ್ರಮಣಕ್ಕಿಂತ ಮುಂಚೆನೆ ಎಂಡ್ ಆಗಿತ್ತು ಅದು. ಓಕೆನಾ. ಶಿಶುನಾಗ ರಾಜವಂಶ ಅಲೆಕ್ಸಾಂಡರ್ ಆಕ್ರಮಣಕ್ಕೂ ಮುಂಚೆನೆ ಅದು ಕೂಡ ಅಂತ್ಯಗೊಂಡಿತ್ತು. ಅಂದ್ರೆ ಹರ್ಯಂಕ ಮತ್ತು ಶಿಶುನಾಗ ಎರಡೂ ಡೈನಾಸ್ಟಿ ಅಲೆಕ್ಸಾಂಡರ್ ಇನ್ವೇಷನ್ ಗಿಂತ ಮುಂಚೆನೆ ಅದು ಆಲ್ರೆಡಿ ಎಂಡ್ ಆಗ್ಬಿಟ್ಟಿತ್ತು, ಅದು ರೂಲಿಂಗ್ ಅಲ್ಲಿ ಇರ್ಲಿಲ್ಲ. ಓಕೆನಾ. ದೆನ್ ಮೌರ್ಯ ಡೈನಾಸ್ಟಿ ಬಂದ್ಬಿಟ್ಟು ಅಲೆಕ್ಸಾಂಡರ್ ಇನ್ವೇಷನ್ ಆದ್ಮೇಲೆ ಸ್ಥಾಪನೆ ಆಗಿತ್ತು. ಓಕೆನಾ. ನೆಕ್ಸ್ಟ್ ಕ್ವಶನ್. ಮಗಧ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಹೇಳ್ತೀರಾ ಯಾರದು? ಶಿಶುನಾಗ, ಬಿಂಬಿಸಾರ, ಅಜಾತಶತ್ರು, ಮಹಾಪದ್ಮಾನಂದ. ಆನ್ಸರ್ ಈಸ್ ಬಿಂಬಿಸಾರ. ಓಕೆ. ಶಿಶುನಾಗ ಬಂದ್ಬಿಟ್ಟು ಹರ್ಯಂಕ ರಾಜವಂಶದ ನಂತರ ಅಧಿಕಾರಕ್ಕೆ ಬಂದವನು ಅವನು. ಓಕೆನಾ. ಹರ್ಯಂಕ ಡೈನಾಸ್ಟಿ ಆದ್ಮೇಲೆ ಅವನ್ ಬಂದಿದ್ದು. ಬಿಂಬಿಸಾರ ಹರ್ಯಂಕ ರಾಜವಂಶದ ಸ್ಥಾಪಕ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಮೌರ್ಯ ಸಾಮ್ರಾಜ್ಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಯಾರು? ವೆರಿ ಈಸಿ ಕ್ವಶನ್. ಪ್ಲಿನಿ, ಅರಿಯನ್, ಮೆಗಸ್ತಾನಿಸ್, ಪ್ಲುಟಾರ್ಕ್. ಓಕೆ, ಆಪ್ಷನ್ ಈಸ್ ಮೆಗಸ್ತಾನಿಸ್. ಪ್ಲಿನಿ ಬಂದ್ಬಿಟ್ಟು ರೋಮನ್ ಲೇಖಕನಾಗಿದ್ದ. ಓಕೆನಾ. ದೆನ್ ಅರಿಯನ್ ಬಂದ್ಬಿಟ್ಟು ಗ್ರೀಕ್ ಹಿಸ್ಟೋರಿಯನ್ ಆಗಿದ್ದ. ಓಕೆ. ದೆನ್ ಪ್ಲುಟಾರ್ಕ್ ಬಂದ್ಬಿಟ್ಟು ಈಸ್ ಎ ಗ್ರೀಕ್ ರೈಟರ್. ಓಕೆ, ಓಕೆನಾ. ನೆಕ್ಸ್ಟ್, ಸೊ ಆನ್ಸರ್ ಇಸ್ ಮೆಗಸ್ತಾನಿಸ್. ಓಕೆ, ನೆಕ್ಸ್ಟ್ ಕ್ವಶನ್. ಅಶೋಕ ಧಮ್ಮ ನೀತಿಯ ಮುಖ್ಯ ಉದ್ದೇಶವೇನು? ಬೌದ್ಧ ಧರ್ಮವನ್ನು ರಾಜ್ಯ ಧರ್ಮವನ್ನಾಗಿ ಮಾಡುವುದು, ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವುದು, ವೈದಿಕ ಯಜ್ಞಗಳನ್ನು ಪ್ರೋತ್ಸಾಹಿಸುವುದು, ಸಾಮ್ರಾಜ್ಯವನ್ನು ವಿಸ್ತರಿಸುವುದು. ವೆರಿ ಈಸಿ ಕ್ವಶನ್. ಪ್ರಮೋಟಿಂಗ್ ಸೋಷಿಯಲ್ ಹಾರ್ಮನಿ. ಓಕೆ, ಓದಿದ್ರೆ ತುಂಬಾ ಈಸಿ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್. ಅಶೋಕನು ತನ್ನ ಶಾಸನಗಳಲ್ಲಿ ಯಾವ ಹೆಸರಿನಿಂದ ಉಲ್ಲೇಖಿಸಲ್ಪಟ್ಟಿದ್ದಾನೆ? ಚಕ್ರವರ್ತಿ, ದೇವನಾಂಪ್ರಿಯ, ಧರ್ಮರಾಜ, ಸಾಮ್ರಾಟ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಲ್ಮೋಸ್ಟ್ ಎಲ್ಲಾ ಶಾಸನಗಳಲ್ಲೂ ಅವನನ್ನ ದೇವನಾಂಪ್ರಿಯ ಅಂದ್ರೆ ದೇವತೆಗಳಿಗೆ ಪ್ರಿಯ ಅಂತ ಉಲ್ಲೇಖಿಸಿರೋದನ್ನ ನಾವು ನೋಡ್ಬೋದು, ರೆಫರ್ ಮಾಡಿರೋದನ್ನ ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 10th one. ಅಶೋಕನ ವೈಯಕ್ತಿಕ ಹೆಸರನ್ನು ಉಲ್ಲೇಖಿಸುವ ಶಾಸನ ಯಾವುದು? ಕಲ್ಸಿ, ರುಮಿಂಡೇಯಿ, ಮಾಸ್ಕಿ, ದೌಲಿ. ಆನ್ಸರ್ ಈಸ್ ಮಾಸ್ಕಿ. ಕರೆಕ್ಟ್ ಅಲ್ವಾ? ಸೊ
ಕಲ್ಸಿ ಶಾಸನ ಬಂದ್ಬಿಟ್ಟು ಅಶೋಕನ್ ಬಗ್ಗೆ ಮಾಹಿತಿ ಕೊಡುತ್ತೆ, ಆದ್ರೆ ಅವನ ವೈಯಕ್ತಿಕ ಹೆಸರನ್ನ ಪರ್ಸನಲ್ ನೇಮ್ ನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಇದು ಕೂಡ ಅಶೋಕನ್ ಬಗ್ಗೆ ಹೇಳುತ್ತೆ, ನೆನ್ಪಿರ್ಲಿ. ಓಕೆನಾ. ದೆನ್ ರುಮಿಂದೇಯಿ ಬಂದ್ಬಿಟ್ಟು ಇದು ಬೌದ್ಧ ತೀರ್ಥಯಾತ್ರೆ, ಅಶೋಕನ ಬೌದ್ಧ ತೀರ್ಥಯಾತ್ರೆ ಬಗ್ಗೆ ಮೆನ್ಷನ್ ಮಾಡುತ್ತೆ. ಅಶೋಕಾಸ್ ಬುದ್ಧಿಸ್ಟ್ ಪಿಲಿಗ್ರಮೇಜ್ ಬಗ್ಗೆ ಮೆನ್ಷನ್ ಮಾಡಿದೆ, ಬಟ್ ನಾಟ್ ಹಿಸ್ ಪರ್ಸನಲ್ ನೇಮ್. ದೆನ್ ದಾವ್ಲಿ ಬಂದ್ಬಿಟ್ಟು ಕಳಿಂಗದ ಬಗ್ಗೆ ಅಶೋಕನ ವಿಷಾದವನ್ನು ವ್ಯಕ್ತಪಡಿಸಿದೆ. ಓಕೆನಾ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. 11th ಒನ್, ಇದು ಸ್ವಲ್ಪ ಮೀಡಿಯಂ ಲೆವೆಲ್ ಕ್ವಶನ್. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಓಕೆನಾ. ಅಂಗ ಮ್ಯಾಚ್ ದ ಮಹಾಜನಪದಾಸ್ ವಿತ್ ದೇರ್ ಕ್ಯಾಪಿಟಲ್. ಓಕೆ. ಅಂಗ, ತಕ್ಷಶಿಲಾ, ಗಾಂಧಾರ, ಚಂಪಾ, ವಜ್ಜಿ, ವೈಶಾಲಿ, ಅಶ್ಮಕ, ಪೋಟಿನಿ. ಆನ್ಸರ್ ಇಸ್ ಅಂಗ. ಅಂಗ ಇಸ್ ಚಂಪಾ. ಓಕೆ. ಗಾಂಧಾರ, ತಕ್ಷಶಿಲಾ. ಓಕೆ. ವಜ್ಜಿ, ವೈಶಾಲಿನೇ ಕರೆಕ್ಟ್ ಇದೆ. ಅಶ್ಮಕ, ಪೋಟಿನಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೌರ್ಯರ ಆಡಳಿತ ಕೇಂದ್ರಗಳನ್ನು ಅವುಗಳ ಸ್ಥಳಗಳೊಂದಿಗೆ ಹೊಂದಿಸಿ. ಓಕೆ. ತಕ್ಷಶಿಲಾ ಪೂರ್ವ, ತೋಸಲಿ ಪಶ್ಚಿಮ, ಉಜ್ಜಯಿನಿ ಉತ್ತರ, ಸುವರ್ಣಗಿರಿ ದಕ್ಷಿಣ. ಆನ್ಸರ್ ಹೇಳ್ತೀರಾ? ತಕ್ಷಶಿಲಾ ಬಂದ್ಬಿಟ್ಟು ಉತ್ತರದಲ್ಲಿರೋದು, ಮೌರ್ಯ ಡೈನಾಸ್ಟಿಗೆ. ಓಕೆ. ಮೌರ್ಯನ್ಸ್ ಎಲ್ಲಿದ್ರು? ಪಾಟಲಿಪುತ್ರದಲ್ಲಿ ಇದ್ರಲ್ವಾ. ಸೊ ಪಾಟಲಿಪುತ್ರದಿಂದ ಎಲ್ಲಾ ಡೆಸ್ಟಿನೇಷನ್ಸ್ ಗಳನ್ನ ನೋಡಿ ಗೊತ್ತಾಗುತ್ತೆ. ಓಕೆನಾ. ಫಸ್ಟ್ ತಕ್ಷಶಿಲಾ ನಾರ್ತ್. ಓಕೆ. ತೋಸಲಿ ಈಸ್ಟ್. ಓಕೆ. ಉಜ್ಜಯಿನಿ ವೆಸ್ಟ್, ಸುವರ್ಣಗಿರಿ ಸೌತ್. ಇದು ಕರೆಕ್ಟ್ ಇದೆ. ಉಜ್ಜಯಿನಿ 3ಗೆ ಬಿ ಅಂದ್ರೆ ಆಪ್ಷನ್ ಎ ಬರುತ್ತಾ? ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಕೆಳಗಿನ ಮಗಧ ರಾಜವಂಶಗಳನ್ನು ಕಾಲಾನುಕ್ರಮಗಳ ಜೋಡಿಸಿ. ನಂದ, ಶುಂಗ, ಮೌರ್ಯ, ಹರ್ಯಂಕ. ಹೇಳ್ತೀರಾ? ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ಬರೋದು ಹರ್ಯಂಕ, 600 to 424. ಓಕೆ. ಅದಾದ್ಮೇಲೆ ಮೌರ್ಯ 321 to ಸಾರಿ ಅದಾದ್ಮೇಲೆ ನಂದ. ಕರೆಕ್ಟ್ ಅಲ್ವಾ? ನಂದಾಸ್ ಆದ್ಮೇಲೆ ಮೌರ್ಯ ಬರೋದು. ನಂದಾಸ್ ಯಾವಾಗ ಬಂದಿದ್ದು? ಯಾರಿಗಾದ್ರೂ ನೆನ್ಪಿದ್ರೆ ಕಮೆಂಟ್ ಮಾಡಿ. ಮೇ ಬಿ 340 ಇರ್ಬೇಕೇನೋ. ಮೇ ಬಿ ತಪ್ಪಿದ್ರೆ ಹೇಳಿ. 342ನ 342 ಅನ್ಸುತ್ತೆ. ಓಕೆ, ಇದು ಯಾರಾದ್ರೂ ಸರಿ ಮಾಡಿ. ಅದರಿಂದ 321. ಇದಾದ್ಮೇಲೆ ಮೌರ್ಯಸ್ 321 to 185. ಶುಂಗಾಸ್ 185 to 75. ಸೊ ಇದ್ರ ಪ್ರಕಾರ 4 ಫಸ್ಟ್ ಬರುತ್ತೆ, ಅದಾದ್ಮೇಲೆ 2 ಬರುತ್ತೆ. ಎಲ್ಲಿ ಯಾವ ಆಪ್ಷನ್ ಬರ್ತಿದೆ? ಸಾರಿ, ಅದಾದ್ಮೇಲೆ 1 ಬರುತ್ತೆ. ಕರೆಕ್ಟ್, ಅದಾದ್ಮೇಲೆ 1 ಬರುತ್ತೆ ಇದಲ್ವಾ. ಅದಾದ್ಮೇಲೆ 3 ಬರುತ್ತೆ. ಎಸ್, ಆಪ್ಷನ್ ಎ. ಓಕೆ. ನೆಕ್ಸ್ಟ್ 14th ಒನ್, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇಲ್ಲ? ಮೆಗಸ್ತಾನಿಸ್ ತನ್ನ ಇಂಡಿಕಾ ಪುಸ್ತಕದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಬರೆದಿದ್ದಾನೆ. ಓಕೆ, ಕರೆಕ್ಟ್ ಅಲ್ವಾ? ಬರೆದಿದ್ದಾನಲ್ವಾ? ಸರಿ ಇದೆ ಅದು. ದೆನ್
ಇವ್ರು ಯಾವ್ದು ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಅಶೋಕನು ಸಾಮ್ರಾಜ್ಯದ ಸಂಪನ್ಮೂಲಗಳನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಬಳಸಿದನು. ಹೌದಾ? ಬಳಸಿದ್ನಾ? ಸರಿ ಇದೆ, ಬಳಸಿದಾನೆ. ದೆನ್ ಮೌರ್ಯ ಸಾಮ್ರಾಜ್ಯವು ಕ್ರಿಸ್ತಪೂರ್ವ 321ರಲ್ಲಿ ಅಶೋಕನಿಂದ ಸ್ಥಾಪಿಸಲಾಯಿತು. ರಾಂಗ್. ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪಿಸಲಾಯಿತು. ಮೌರ್ಯ ಸಾಮ್ರಾಜ್ಯ 5 ಪ್ರಮುಖ ರಾಜಕೀಯ ಕೇಂದ್ರಗಳಿದ್ದವು. ಕರೆಕ್ಟ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಅಸೆಷನಲ್ ರೀಸನಿಂಗ್. ಅಶೋಕನು ಕಳಿಂಗವನ್ನು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಕರೆಕ್ಟ್. ಕರೆಕ್ಟ್ ಅಲ್ವಾ? ಕಳಿಂಗವು ದಕ್ಷಿಣ ಭಾರತಕ್ಕೆ ಭೂ ಮತ್ತು ಸಮುದ್ರ ಮಾರ್ಗಗಳನ್ನು ನಿಯಂತ್ರಿಸುತ್ತಿತ್ತು. ಕರೆಕ್ಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 16th ಒನ್. ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಕಾರಣವಾಗಿರಲಿಲ್ಲ? ಓಕೆ, ಯಾವುದು ಕಾರಣವಾಗಿರಲಿಲ್ಲ? ಓಕೆ, ಅಶೋಕನ ನಂತರ ದುರ್ಬಲ ಆಡಳಿತಗಾರರು. ಕರೆಕ್ಟ್. ಅಶೋಕನ ನಂತರ ತುಂಬಾ ಜನ ವೀಕ್ ರೂಲರ್ಸ್ ಬಂದ್ರು. ಇದು ಕರೆಕ್ಟ್ ಇದೆ. ಕೇಂದ್ರ ಆಡಳಿತ ದುರ್ಬಲತೆ. ಕರೆಕ್ಟ್. ಶೃಂಗರ ಆಕ್ರಮಣ. ಕರೆಕ್ಟಾ? ನಾನು ಆನ್ಸರ್ ಕೂಡ ತೋರಿಸ್ಬಿಟ್ನಾ? ಓಕೆ, ಮೇ ಬಿ ಆನ್ಸರ್ ಹೇಳಿರ್ತೀರಾ ಅನ್ಕೊಂಡ್. ಎಕನಾಮಿಕ್ ಬರ್ಡನ್ ಆಫ್ ಮೇಂಟೈನಿಂಗ್ ಎ ಲಾರ್ಜ್ ಆರ್ಮಿ. ಕರೆಕ್ಟ್. ಬಟ್ ಸಿ ಯಾಕೆ ರಾಂಗ್? ಶೃಂಗರು ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಅಧಿಕಾರಕ್ಕೆ ಬಂದವರು. ಆಯ್ತಲ್ಲ, ಹೌದಲ್ವಾ? ಸೊ ಇದು ತಪ್ಪಾಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಬಿಂದುಸಾರನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಳಸಿದ ಪ್ರಮುಖ ತಂತ್ರವೇನು? ಸೈನ್ಯದ ಆಕ್ರಮಣ, ವೈವಾಹಿಕ ಮೈತ್ರಿಗಳು, ವ್ಯಾಪಾರ ಮಾರ್ಗಗಳ ನಿಯಂತ್ರಣ, ಧಾರ್ಮಿಕ ಪ್ರಚಾರ. ಅಫ್ಕೋರ್ಸ್ ಮ್ಯಾಟ್ರಿಮೋನಿಯಲ್ ಅಲಯನ್ಸ್. 17th ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 18th ಒನ್. ಕೆಳಗಿನವುಗಳಲ್ಲಿ ಮಗಧದ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ಫಲವತ್ತಾದ ಕೃಷಿ ಪ್ರದೇಶ, ಕಬ್ಬಿಣದ ಗಣಿಗಳ ಸಾಮರ್ಥ್ಯ, ಗಂಗಾ ನದಿಯ ಮೂಲ ಸಂವಹನ, ಸಮುದ್ರ ವ್ಯಾಪಾರದ ಪ್ರಾಬಲ್ಯ. ಓಕೆ, ಆನ್ಸರ್ ಹೇಳಿ. ಮಗಧದ ಉದಯಕ್ಕೆ ಕಾರಣಗಳು: ಫಲವತ್ತಾದ ಕೃಷಿ ಪ್ರದೇಶ. ಕರೆಕ್ಟ್. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಕಬ್ಬಿಣ ಗಣಿಗಳ ಸಾಮೀಪ್ಯ. ಕರೆಕ್ಟ್ ಇದೆ. ಕಮ್ಯುನಿಕೇಶನ್ ವಯ ಗಂಗಾ. ಕರೆಕ್ಟ್. ಡಾಮಿನೆನ್ಸ್ ಆಫ್ ಮಾರಿಟೈಮ್ ಟ್ರೇಡ್ ಎಲ್ಲಿತ್ತು? ಮಗಧ ಸಾಮ್ರಾಜ್ಯದ ಹತ್ರ, ಪಾಟಲಿಪುತ್ರದ ಹತ್ರ. ಎಲ್ಲಿ ನಾವು ಮಾರಿಟೈಮ್ ಟ್ರೇಡ್ ನ ನೋಡ್ಬೋದು? ಸೊ ರಾಂಗ್ ಆಗುತ್ತೆ. ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, 19th ಒನ್. ಅಶೋಕನ ಧಮ್ಮ ನೀತಿಯು ಬೌದ್ಧ ಧರ್ಮದಿಂದ ಹೇಗೆ ಭಿನ್ನವಾಗಿತ್ತು? ಓಕೆ, ಧರ್ಮವು ಸಂಪೂರ್ಣವಾಗಿ ಬೌದ್ಧ ತತ್ವಗಳನ್ನು ಆಧರಿಸಿತ್ತು. ಕರೆಕ್ಟಾ? ಓಕೆ ಓಕೆ, ನೋಡೋಣ. ನೆಕ್ಸ್ಟ್. ಧಮ್ಮವು ಎಲ್ಲಾ ಧರ್ಮಗಳ ಸಹಿಷ್ಣುತೆಗಳನ್ನು ಒತ್ತಿ ಹೇಳಿತು, ಬೌದ್ಧ ಧರ್ಮದ ಪ್ರಾಬಲ್ಯವಲ್ಲ. ಧಮ್ಮ ಎಂಫಸೈಸ್ ಟಾಲರೆನ್ಸ್ ಆಫ್ ಆಲ್ ರಿಲಿಜನ್, ನಾಟ್ ಡಾಮಿನೆನ್ಸ್ ಆಫ್ ಬುದ್ಧಿಸಂ. ಜನರಲ್ ಸ್ಟೇಟ್ಮೆಂಟ್, ಬುದ್ಧಿಸಂ ರಿಲೇಟೆಡ್. ಓಕೆ, ನೆಕ್ಸ್ಟ್. ಧರ್ಮವು ಯಜ್ಞವನ್ನು ಪ್ರೋತ್ಸಾಹಿತು. ರಾಂಗ್. ಧಮ್ಮವು ಬೌದ್ಧ ಸಂಘವನ್ನು ವಿರೋಧಿಸಿತು. ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ವೆರಿ ಆಪ್ಟ್ ಆನ್ಸರ್. ಓಕೆ, 20th. Chronological order: Kalinga War, Alexander invasion, establishment of Mauryan Empire, then reign of Bimbisara. ಯಾವ್ದು ಕರೆಕ್ಟ್ ಇದೆ? ಫಸ್ಟ್ ಬಿಂಬಿಸಾರ ಬರ್ತಾನಲ್ವಾ? ಕರೆಕ್ಟಾ? ಕರೆಕ್ಟ್. ಬಿಂಬಿಸಾರ ಫಸ್ಟ್ ಬರ್ತಾನೆ. ಅದಾದ್ಮೇಲೆ ಅಲೆಕ್ಸಾಂಡರ್ ಆಕ್ರಮಣ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಬಿಂದುಸಾರ ಅಲ್ಲ, ಬಿಂಬಿಸಾರ. ನೆನ್ಪಿರ್ಲಿ, ಎರಡು ಬೇರೆ ಬೇರೆ. ನಂದಾಸಲ್ಲಿ ಬರೋದು ಬಿಂಬಿಸಾರ. ಓಕೆನಾ? ನಂದಾಸ್ ಕಿಂಗ್ಡಮ್ ಅಲ್ಲಿ ಬರೋದು. ಕರೆಕ್ಟ್ ಅಲ್ವಾ? ದೆನ್ ಅಲೆಕ್ಸಾಂಡರ್ ಆಕ್ರಮಣ ಆಗುತ್ತೆ. ಅದಾದ್ಮೇಲೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅದಾದ್ಮೇಲೆ ಕಳಿಂಗ ವಾರ್. ಸೊ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನಾವು ಆಲ್ರೆಡಿ ಒಂದು ಕ್ವಶನ್ ಓದಿದ್ವಿ. ಯಾವ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಲೆಕ್ಸಾಂಡರ್ ಇನ್ವೇಷನ್ ನಡೆಯುತ್ತೆ? ನಂದಾಸ್ ಪೀರಿಯಡ್ ಅಲ್ಲೇ ಅಲ್ವಾ? ನಂದಾಸ್ ರೂಲಿಂಗ್ ಇರುವಾಗ್ಲೇ ಅಲೆಕ್ಸಾಂಡರ್ ಇನ್ವೇಷನ್ ನಡೆಯುತ್ತೆ. ಅದಾದ್ಮೇಲೆ ಮೌರ್ಯ ಎಂಪೈರ್ ಸ್ಟಾರ್ಟ್ ಆಗೋದು. ಓಕೆ, ಸೊ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. 21st. ಮೆಗಸ್ತಾನಿಸ್ ಇಂಡಿಕಾ ಗ್ರಂಥವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಯಾವ ಮಾಹಿತಿಯನ್ನು ಒದಗಿಸುತ್ತದೆ? ಅಶೋಕನ ಧಮ್ಮ ನೀತಿಯ ಬಗ್ಗೆ,
ಅಶೋಕನ ಧಮ್ಮ ನೀತಿಯ ಬಗ್ಗೆ ವಿವರ, ಸಾಮ್ರಾಜ್ಯದ ಆಡಳಿತ ಮತ್ತು ಸಮಾಜದ ಬಗ್ಗೆ ಮಾಹಿತಿ, ಕಳಿಂಗ ಯುದ್ಧದ ವಿವರ, ಮೌರ್ಯರ ನಂತರ ರಾಜವಂಶಗಳ ಬಗ್ಗೆ ಮಾಹಿತಿ. ಯಾವ್ದ್ರ ಬಗ್ಗೆ ಹೇಳುತ್ತೆ? ಇಂಡಿಕಾ. ಆಪ್ಷನ್ ಬಿ, ಸಾಮ್ರಾಜ್ಯ ಆಡಳಿತ ಮತ್ತು ಸಮಾಜದ ಬಗ್ಗೆ ಮಾಹಿತಿ. ಎಸ್. ನೆಕ್ಸ್ಟ್ ಅಸೆಷನಲ್ ರೀಸನಿಂಗ್ ಒಂದು ಕ್ವಶನ್ ಬಂದಿದೆ. ಅಶೋಕನ ಶಾಸನಗಳು ಸಾಮಾಜಿಕ ಸಾಮರಸ್ಯವು ಧಾರ್ಮಿಕ ಭಕ್ತಿಗಿಂತ ಮುಖ್ಯವೆಂದು ಸೂಚಿಸುತ್ತದೆ. ಕರೆಕ್ಟಾ? ಕರೆಕ್ಟ್ ಇದೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಇದೆ. ಅಶೋಕನು ಧರ್ಮದ ಪ್ರಚಾರಕ್ಕಿಂತ ಸಮಾನತೆಯ ಕಲ್ಪನೆಗಳನ್ನು ಹರಡಿದನು. ಕರೆಕ್ಟ್ ಇದೆ. ಸೊ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 23rd ಅಸೆಷನಲ್ ರೀಸನಿಂಗ್. ಅನೇಕ ಗ್ರೀಕ್, ಕುಶಾನ ಮತ್ತು ಶಕ ಅರಸರು ಹಿಂದೂ ಧರ್ಮಕ್ಕಿಂತ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಕರೆಕ್ಟಾ? ಕರೆಕ್ಟಾ? ಹೇಳಿ, ನೀವ್ ಹೇಳಿ. ಕರೆಕ್ಟ್. ಜಾತಿ ಆಧಾರಿತ ಹಿಂದೂ ಧರ್ಮವು ಅವರನ್ನು ಆಕರ್ಷಿಸಲಿಲ್ಲ. ಕರೆಕ್ಟ್. ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಹೂಣರ ಆಕ್ರಮಣದಿಂದ ರೋಮನ್ ಸಾಮ್ರಾಜ್ಯವು ಅಂತ್ಯಗೊಂಡಾಗ ಭಾರತೀಯ ವ್ಯಾಪಾರಿಗಳು ಹೆಚ್ಚು ಅವಲಂಬಿಸಿದ ವ್ಯಾಪಾರ ಮಾರ್ಗ ಯಾವುದು? ಹೇಳ್ತೀರಾ? ಆಫ್ರಿಕನ್ ವ್ಯಾಪಾರ, ಪಶ್ಚಿಮ ಯುರೋಪಿಯನ್ ವ್ಯಾಪಾರ, ಆಗ್ನೇಯ ಏಷ್ಯಾದ ವ್ಯಾಪಾರ, ಮಧ್ಯಪೂರ್ವ ವ್ಯಾಪಾರ. ಅಫ್ಕೋರ್ಸ್ ಸೌತ್ ಈಸ್ಟ್ ಏಷ್ಯನ್ ಟ್ರೇಡ್. ಕರೆಕ್ಟ್ ಅಲ್ವಾ? ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಗೊಂದ್ ಸ್ವಲ್ಪ ಟೈಮ್ ಕೊಡ್ತೀನಿ ಕ್ವಶನ್ ಓದೋದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್. ಅಶೋಕನು ಕಳಿಂಗವನ್ನು ವಶಪಡಿಸಿಕೊಂಡ ನಂತರ ಯುದ್ಧದ ನೀತಿಯನ್ನು ತ್ಯಜಿಸಿದನು. ಇದು ಯಾವುದನ್ನು ಸೂಚಿಸುತ್ತದೆ? ಅಶೋಕನು ಸೈನ್ಯವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ತಪ್ಪು. ಕಳಿಂಗ ಯುದ್ಧದ ಹಿಂಸೆಯು ಅಶೋಕನನ್ನು ಬೌದ್ಧ ಧರ್ಮದ ಕಡೆಗೆ ತಿರುಗಿಸಿತು. ಕರೆಕ್ಟ್. ಅಶೋಕನು ಮಿಲಿಟರಿ ವಿಸ್ತರಣೆಯಲ್ಲಿ ಆಸಕ್ತಿ ಹೊಂದಲಿಲ್ಲ. ರಾಂಗ್. ಕಳಿಂಗವು ಅಶೋಕನನ್ನು ಸೋಲಿಸಿತು. ರಾಂಗ್. ಅದ್ರಲ್ಲಿ ಗೆದ್ದ ಅಲ್ಲ, ಕಳಿಂಗ ವಾರಲ್ಲಿ ಅಶೋಕ ವಿನ್ ಆದ. ಓಕೆ, ನಾಟ್ ಡಿಫೀಟ್ ಆಗಿಲ್ಲ. ಓಕೆ, ನೆಕ್ಸ್ಟ್ 26th. ಮೌರ್ಯ ಸಾಮ್ರಾಜ್ಯದ ಆಡಳಿತ ರಚನೆಯನ್ನು ಅದರ ಹಂತಗಳೊಂದಿಗೆ ಹೊಂದಿಸಿ. ಕೇಂದ್ರ ಮಹಾಮಾತ್ರರ ಮೂಲಕ ಆಡಳಿತ, ಪ್ರಾಂತೀಯ ಗ್ರಾಮೀಣ ಆಡಳಿತ, ಸ್ಥಳೀಯ ಕುಮಾರರ ಮೂಲಕ ಆಡಳಿತ, ನಗರ ಮಾತ್ರ. ಹೇಳ್ತೀರಾ? ಓಕೆ, ಐ ಗಿವ್ ಯು ಟೈಮ್, ಡೋಂಟ್ ವರಿ. 26th. ಕೇಂದ್ರ, ಅಫ್ಕೋರ್ಸ್ ಅಡ್ಮಿನಿಸ್ಟ್ರೇಷನ್ ಥ್ರೂ ಮಹಾಮಾತ್ರ. ಕರೆಕ್ಟ್ ಇದೆ. ಸೆಂಟ್ರಲ್. ಪ್ರೊವಿನ್ಷಿಯಲ್ ಅಲ್ಲಿ ಗ್ರಾಮೀಣ ಆಡಳಿತ ಹೇಗ್ ಬರುತ್ತೆ? ತಪ್ಪಾಗತ್ತಲ್ಲ, ಇವರು ಲೋಕಲ್ ಆಗತ್ತೆ. ಅರ್ಬನ್ಗೆ ನಗರ. ಕರೆಕ್ಟ್. ಸೊ ಇದು ಇಲ್ಲ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ಓಕೆ, ನೆಕ್ಸ್ಟ್ 27th. Contemporary Greek sources and Mauryan inscriptions provide different information about the army and administration. What is the possible reason for this difference? ಗ್ರೀಕ್ ಮೂಲಗಳ ಅತಿಶಯೋಕ್ತಿಗಳು, ಮೌರ್ಯ ಶಾಸನಗಳು ಪ್ರಚಾರಾತ್ಮಕವಾಗಿವೆ. ಎರಡೂ ಮೂಲಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುತ್ತವೆ. ಈ ಎಲ್ಲಾ ಮೂಲಗಳು ಐತಿಹಾಸಿಕವಾಗಿ ಅವಿಶ್ವಸನೀಯವಾಗಿವೆ. ಎರಡೂ ಮೂಲಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುತ್ತದೆ. ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್. ಅಶೋಕನ ಸಾಮ್ರಾಜ್ಯವು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೆ ಮತ್ತು ಪೂರ್ವದಲ್ಲಿ ಬಾಂಗ್ಲಾದೇಶದವರೆಗೆ ವಿಸ್ತರಿಸಿತ್ತು. ಈ ಭೌಗೋಳಿಕ ವ್ಯಾಪ್ತಿಯು ಆಡಳಿತ ದೃಷ್ಟಿಯಿಂದ ಏನನ್ನು ಸೂಚಿಸುತ್ತದೆ? ಕೇಂದ್ರೀಕೃತ ಆಡಳಿತವು ಅತ್ಯಂತ ಪರಿಣಾಮಕಾರಿಯಾಗಿತ್ತು. ಅದರಿಂದ ಅಷ್ಟು ವ್ಯಾಸ್ಟ್ ಎಂಪೈರ್ ಕ್ರಿಯೇಟ್ ಮಾಡಕ್ ಸಾಧ್ಯನಾ? ಇಲ್ಲ. ಸಾಮ್ರಾಜ್ಯವು ದುರ್ಬಲ ಪ್ರಾಂತೀಯ, ಇದಂತೂ ಸಾಧ್ಯನೇ ಇಲ್ಲ. ಸಾಮ್ರಾಜ್ಯವು ಸಮರ್ಥ ಸಂವಹನ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು. ಕರೆಕ್ಟ್. ಸಾಮ್ರಾಜ್ಯವು ಯಾವುದೇ ಆಡಳಿತ ವ್ಯವಸ್ಥೆಯನ್ನು ಹೊಂದಿರಲಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಬುದ್ಧನ ಕಾಲದಲ್ಲಿ 16 ಮಹಾಜನಪದಗಳು ಅಸ್ತಿತ್ವದಲ್ಲಿದ್ದವು. ಕರೆಕ್ಟಾ?
ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಹೇಳಿ. ಓಕೆನಾ? ಹೌದು, ಕರೆಕ್ಟ್ ಅಲ್ವಾ? ಓದಿದ್ವಿ, ಮೇಲೊಂದು ಕ್ವಶನ್ ಬಂದಿತ್ತು. ಎಲ್ಲಾ ಮಹಾಜನಪದಗಳು ರಾಜತಾಂತ್ರಿಕ ವ್ಯವಸ್ಥೆಗಳಾಗಿದ್ದವು. ಕರೆಕ್ಟಾ? ರಾಂಗ್. ಎಲ್ಲಾ ಮಹಾಜನಪದಗಳು ನೋ, ಮೊನಾರ್ಕಿಯಲ್ ಸಿಸ್ಟಮ್ ಇತ್ತ. ರಾಂಗ್. ಕರೆಕ್ಟ್ ಅಲ್ವಾ? ಸೊ ಎರಡನೇದು ತೆಗೆದ್ಬಿಡೋಣ. ಸೊ ಆಪ್ಷನ್ ಬಿ ಉಳ್ಕೊಂತು. ಥರ್ಡ್ ಸ್ಟೇಟ್ಮೆಂಟ್ ಓದೋಣ. ಮಗಧದ ಉದಯವು ಮೌರ್ಯ ಸಾಮ್ರಾಜ್ಯದ ಹೊರಹೊಮ್ಮುವಿಕೆಯನ್ನು ಕೊನೆಗೊಂಡಿತ್ತು. ಕರೆಕ್ಟ್. ಬಿಂಬಿಸಾರ ಮತ್ತು ಅಜಾತಶತ್ರು ಮಹತ್ವಾಕಾಂಕ್ಷಿಗಳಾಗಿರಲಿಲ್ಲ. ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 30th. ಬುದ್ಧ ಮತ್ತು ಮಹಾವೀರ ಇಬ್ಬರು ಮಗಧ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಬೋಧಿಸಿದರು. ಕರೆಕ್ಟಾ? ಓಕೆ, ಇದು ಆ ಪ್ರದೇಶದ ಬಗ್ಗೆ ಏನನ್ನು ಸೂಚಿಸುತ್ತದೆ? ಇದು ಧಾರ್ಮಿಕ ಸಹಿಷ್ಣುತೆಯ ಕೇಂದ್ರವಾಗಿತ್ತು. ಇದು ಆರ್ಥಿಕವಾಗಿ ಸಮೃದ್ಧವಾಗಿತ್ತು. ನಾಟ್ ಲಿಂಕ್ಡ್ ಅಲ್ವಾ, ಎಕನಾಮಿಕಲಿ ಪ್ರಾಸ್ಪರಸ್ ಅನ್ನೋದು ಹೇಳಕ್ಕಾಗಲ್ಲ. ದೆನ್ ಇದು ಬೌದ್ಧಿಕ ಆಧ್ಯಾತ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಇದು ರಾಜಕೀಯವಾಗಿ ಸ್ಥಿರವಾಗಿತ್ತು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 31st. ಮಗಧದ ರಾಜಧಾನಿಯ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಸ್ಥಳಾಂತರಗೊಂಡಿತ್ತು. ಈ ಸ್ಥಳಾಂತರದ ಹಿಂದಿನ ಯುದ್ಧ ತಂತ್ರದ ತರ್ಕವೇನು? ಪಾಟಲಿಪುತ್ರವು ಸುರಕ್ಷಿತವಾದ ಬೆಟ್ಟದ ಪ್ರದೇಶದಲ್ಲಿದೆ. ಮೇ ಬಿ ಇರಬಹುದೇನೋ. ಪಾಟಲಿಪುತ್ರವು ಗಂಗಾ ನದಿಯ ಸಂವಹನ ಮಾರ್ಗಗಳನ್ನು ಆಜ್ಞಾಪಿಸುತ್ತದೆ. ಕರೆಕ್ಟ್. ರಾಜಗೃಹವು ಪ್ರವಾಹಕ್ಕೆ ಒಳಗಾಗುತ್ತಿತ್ತು. ನೋ. ಪಾಟಲಿಪುತ್ರವು ಕಬ್ಬಿಣದ ಗಣಿಗಳಿಗೆ ಹತ್ತಿರವಾಗಿತ್ತು. ಆಕ್ಚುಲಿ ಈ ಕ್ವಶನ್ಗೆ ಒಂದು ಬೆಸ್ಟ್ ಆನ್ಸರ್ ಬಿ ಆಗುತ್ತೆ. ಓಕೆ, ಮೇ ಬಿ ಎಲ್ಲಾನು ಸರಿ ಇದ್ರೂ ಕೂಡ ಬೆಸ್ಟ್ ಸೂಟಬಲ್ ಬಿ ಆಗುತ್ತೆ. ನೆಕ್ಸ್ಟ್, ಹರ್ಯಂಕ, ಶಿಶುನಾಗ ಮತ್ತು ರಾಜವಂಶಗಳ ಆಳ್ವಿಕೆಯಲ್ಲಿ ಮಗಧದ ಸಾಮ್ರಾಜ್ಯ ವಿಸ್ತರಣೆಯ ಮಾದರಿ ಹೇಗಿತ್ತು? ಕ್ರಮೇಣ ವಿಸ್ತರಣೆ ಮತ್ತು ಸಾಮ್ರಾಜ್ಯದ ಏಕೀಕರಣ, ಹಠಾತ್ ಆಕ್ರಮಣಗಳು ಮತ್ತು ತ್ವರಿತ ಪತನ, ಸಮುದ್ರಾಂತರ ವಿಸ್ತರಣೆಯ ಮೇಲೆ ಕೇಂದ್ರೀಕರಿಸುವುದು, ವಿಸ್ತರಣೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 33. ಅಶೋಕ ಶಾಸನಗಳಲ್ಲಿ ಉಲ್ಲೇಖಿಸಲಾದ ಧಮ್ಮ ಪದವು ಬೌದ್ಧ ಧರ್ಮವನ್ನು ಸೂಚಿಸುವುದಿಲ್ಲ ಎಂಬುದು ಯಾವುದರಿಂದ ಸ್ಪಷ್ಟವಾಗಿರುತ್ತದೆ? ಅಶೋಕ ಶಾಸನಗಳ ಬೌದ್ಧ ತ್ರಿಪಿಟಿಗಳ ಉಲ್ಲೇಖಿಸುತ್ತವೆ. ಅಶೋಕನ ಶಾಸನಗಳು ಎಲ್ಲಾ ಧರ್ಮ ಸಹಿಷ್ಣುತೆಯನ್ನು ಒತ್ತಿ ಹೇಳುತ್ತವೆ. ಕರೆಕ್ಟ್. ಅಶೋಕನ ಶಾಸನಗಳು ಬುದ್ಧನನ್ನು ಮಾತ್ರ ಉಲ್ಲೇಖಿಸುತ್ತವೆ. ಬೌದ್ಧ ಶಾಸನಗಳು ಯಜ್ಞಗಳನ್ನು ನಿಷೇಧಿಸುತ್ತವೆ. ಅಶೋಕನ ಶಾಸನಗಳು ಯಜ್ಞಗಳನ್ನು ನಿಷೇಧಿಸುತ್ತವೆ. ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಎಷ್ಟು ಕ್ವಶನ್? 34th. ಮೆಗಾಸ್ಥಾನಿಸ್ ಮತ್ತು ಕೌಟಿಲ್ಯ ಇಬ್ಬರು ಮೌರ್ಯ ಸಾಮ್ರಾಜ್ಯದ ಆಡಳಿತ ಬಗ್ಗೆ ಬರೆದಿದ್ದಾರೆ. ಅವರ ವಿವರಣೆಗಳ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಮೆಗಾಸ್ಥಾನಿಸ್ ಆಂತರಿಕ ಆಡಳಿತದ ಬಗ್ಗೆ ಬರೆದಿದ್ದಾರೆ. ಕೌಟಿಲ್ಯ ಬಾಹ್ಯ ವ್ಯವಹಾರಗಳ ಬಗ್ಗೆ ಬರೆದಿದ್ದಾನೆ. ನೋ. ದೆನ್ ಮೆಗಾಸ್ಥಾನಿಸ್ ಗ್ರೀಕ್ ದೃಷ್ಟಿಕೋನವನ್ನು ನೀಡುತ್ತಾರೆ. ಎಸ್, ಕರೆಕ್ಟ್. ಕೌಟಿಲ್ಯ ಆಂತರಿಕ ರಾಜಕೀಯ ತತ್ವಗಳನ್ನು ನೀಡುತ್ತಾರೆ. ಮೆಗಾಸ್ಥಾನಿಸ್ ಆರ್ಥಿಕತೆಯ ಬಗ್ಗೆ ಬರೆದಿದ್ದಾನೆ. ನೋ. ಕೌಟಿಲ್ಯ ಧರ್ಮದ ಬಗ್ಗೆ ಬರೆದಿದ್ದಾನೆ. ರಾಂಗ್. ಅವರ ವಿವರಣೆಗಳು ಒಂದೇ ಆಗಿದೆ. ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 35th. ಮೌರ್ಯ ಕಾಲದ ಕಲಾ ಮತ್ತು ವಾಸ್ತುಶಿಲ್ಪದ ಉದಾಹರಣೆಗಳನ್ನು ಅವುಗಳ ವಿಶೇಷತೆಗಳೊಂದಿಗೆ ಹೊಂದಿಸಿ. ಅಶೋಕ ಸ್ತಂಭ, ಗುಹಾ ವಾಸ್ತುಶಿಲ್ಪ. ರಾಂಗ್ ಆಗುತ್ತೆ. ಬರ್ಬರಾ ಕೇವ್ಸ್, ನಯಗೊಳಿಸಿದ ಮೇಲ್ಮೈ. ಸಾರನಾಥ ಸಿಂಹ ರಾಜಧಾನಿ, ಸ್ತೂಪಗಳು. ದಮೇಕ್ ಸ್ತೂಪ, ರಾಷ್ಟ್ರ ಚಿಹ್ನೆ. ಹೇಳಿ ನೀವೇ, 1-2 ಸೆಕೆಂಡ್ ಇರ್ತೀನಿ ನಾನು. ಅಶೋಕನ ಸ್ತಂಭ, ಆಪ್ಷನ್ ಬಿ. ಪಾಲಿಶ್ಡ್ ಸರ್ಫೇಸ್. ಓಕೆ, ದೆನ್ ಬಾರ್ಬರಾ ಕೇವ್ಸ್, ಹೆಸರಲ್ಲೇ ಇದೆ ಕೇವ್ಸ್ ಅಂತ, ಕೇವ್ ಆರ್ಕಿಟೆಕ್ಚರ್. ಓಕೆ, ಸಾರನಾಥ ಸಿಂಹ ರಾಷ್ಟ್ರೀಯ ಲಾಂಛನ. ಕರೆಕ್ಟ್ ಅಲ್ವಾ? ದೆನ್ ದಮೇಕ್ ಸ್ತೂಪ, ಅಫ್ಕೋರ್ಸ್ ಸ್ತೂಪ. ಸೊ 1ಗೆ ಬಿ, 2ಗೆ ಎ. ಓಕೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ 36th. ಕೆಳಗಿನವುಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಆರ್ಥಿಕತೆಯ ಲಕ್ಷಣಗಳು ಯಾವುವು? ಕೃಷಿ ಮುಖ್ಯ ಆರ್ಥಿಕ ಚಟುವಟಿಕೆ ಆಗಿತ್ತು. ಓಕೆ, ಕರೆಕ್ಟ್.
ವ್ಯಾಪಾರಕ್ಕಾಗಿ ಪ್ರಾಮಾಣೀಕೃತ ನಾಣ್ಯ ವ್ಯವಸ್ಥೆ ಇತ್ತು, ಕರೆಕ್ಟ್. ರಾಜ್ಯದಿಂದ ಸುಂಕಗಳ ಸಂಗ್ರಹ, ಕರೆಕ್ಟ್. ಸಮುದ್ರ ವ್ಯಾಪಾರದ ಅನುಪಸ್ಥಿತಿ, ರಾಂಗ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 37. ಅಶೋಕನ ಧಮ್ಮ ನೀತಿಯು ಸಾಮ್ರಾಜ್ಯದ ಏಕೀಕರಣಕ್ಕೆ ಹೇಗೆ ಕಾರಣವಾಗಿತ್ತು? ಇದು ಬಲವಂತದ ಬೌದ್ಧ ಧರ್ಮ ಪರಿವರ್ತನೆಯ ಮೂಲಕ. ನೋ, ಬಲವಂತ ಫೋರ್ಸ್ ಕನ್ವರ್ಷನ್ ಇರಲಿಲ್ಲ ಅಲ್ವಾ. ದೆನ್ by promoting social harmony and uniting diverse people, correct. Through expansion of army, not linked. By establishing monopoly, no. ಇದೆಲ್ಲ ಯಾವುದು ಸರಿ ಹೋಗಲ್ಲ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 38. Ashokan pillars were built across the empire. What administrative capability does this indicates? Decentralized construction capability, central planning and unified distribution of resource, dependency on foreign artisans, no special administrative capability. B is the correct answer. Correct alva? 39th. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಶುಂಗ ರಾಜವಂಶವು ಅಧಿಕಾರಕ್ಕೆ ಬಂದಿತು. ಶುಂಗರು ಮೌರ್ಯದಿಂದ ಹೇಗೆ ಭಿನ್ನವಾಗಿದ್ದರು? ಶುಂಗರು ಬೌದ್ಧರಾಗಿದ್ದರು? ನೋ. ಶುಂಗರು ವೈದಿಕ ಧರ್ಮವನ್ನು ಪುನಃಸ್ಥಾಪಿಸಿದರು? ಎಸ್, ಕರೆಕ್ಟ್. ಶುಂಗರು ಸಾಮ್ರಾಜ್ಯವನ್ನು ಮತ್ತೂ ವಿಸ್ತರಿಸಿದರು? ನೋ. ಶುಂಗರು ಗ್ರೀಕ್ ಆಕ್ರಮಣವನ್ನು ಎದುರಿಸಲಿಲ್ಲ? ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೈದಿಕ ಧರ್ಮವನ್ನ ಅವರು ಪುನರ್ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 40ನೇದು. ಮಗಧದ ರಾಜವಂಶಗಳ ಕಾಲಾನುಕ್ರಮವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಲೆಕ್ಸಾಂಡರ್ನ ಆಕ್ರಮಣವು ಒಂದು ಪ್ರಮುಖ ನಿರ್ಣಾಯಕ ಬಿಂದುವಾಗಿದೆ. ಯಾಕೆ? ಇದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು. ಓಕೆ. ಇದು ನಂದ ರಾಜವಂಶದ ಅತ್ಯಂತ ಸ್ಪಷ್ಟವಾಗಿ ಗುರುತಿಸುತ್ತದೆ. ಓಕೆ, ಕರೆಕ್ಟ್ ಅಲ್ವಾ? ನೋಡಿ, ಅಲೆಕ್ಸಾಂಡರ್ ಇನ್ವೇಷನ್ ಆದ್ಮೇಲೆ ಮೇಜರ್ ಕ್ರೊನಾಲಜಿಕಲ್ ಆರ್ಡರ್ ನಮ್ಗೆ ಮಗಧ ಡೈನಾಸ್ಟಿಯಲ್ಲಿ ಅವರು ಎಂಡ್ ಆಗಿದ್ದು, ನಂದ ಡೈನಾಸ್ಟಿ ಎಂಡ್ ಆಗಿದ್ದು ನೋಡ್ಬೋದು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬರುವ ಅಶೋಕನ ಶಾಸನಗಳು ಪಶ್ಚಿಮ ಏಷ್ಯಾದ ಶಾಸನ ಸಂಪ್ರದಾಯಗಳಿಗಿಂತ ಹೇಗೆ ಭಿನ್ನವಾಗಿದೆ? ಅವು ಸ್ಥಳೀಯ ಭಾಷೆಯಲ್ಲಿ ರಚಿಸಲ್ಪಟ್ಟಿವೆ. ಅವು ಧಾರ್ಮಿಕ ಆಚರಣೆಗಳನ್ನು ಮಾತ್ರ ಉಲ್ಲೇಖಿಸುತ್ತವೆ. ಅವು ರಾಜನನ್ನು ದೇವರೆಂದು ಪರಿಗಣಿಸುತ್ತವೆ. ದೆನ್ ಅವು ಕೇವಲ ಯುದ್ಧವನ್ನು ವಿವರಿಸುತ್ತವೆ. ರಾಂಗ್. ರಾಂಗ್. ಸ್ಥಳೀಯ ಭಾಷೆಗಳಲ್ಲಿ ರಚಿಸಲ್ಪಟ್ಟಿದ್ಯಾ? ಕರೆಕ್ಟ್. Ashokan inscription in Brahmi script differ from West Asian epigraphic tradition. Yes. Next, 42nd. ಮೌರ್ಯ ಸಾಮ್ರಾಜ್ಯವು 5 ಪ್ರಮುಖ ರಾಜಕೀಯ ಕೇಂದ್ರಗಳನ್ನು ಹೊಂದಿತ್ತು. ಈ ಕೇಂದ್ರಗಳ ಸ್ಥಳಗಳು ಸಾಮ್ರಾಜ್ಯದ ಆಡಳಿತ ತಂತ್ರದ ಬಗ್ಗೆ ಏನನ್ನು ಸೂಚಿಸುತ್ತವೆ? ಕೇಂದ್ರಾಡಳಿತ, ವಿಕೇಂದ್ರಿತ ಆಡಳಿತ ಮತ್ತು ಪ್ರಾದೇಶಿಕ ಸ್ವಾಯತ್ತತೆ, ಸಮುದ್ರ ವ್ಯಾಪಾರದ ಮೇಲಿನ ಗಮನ, ಮಿಲಿಟರಿ ಗಮನ. ನೋ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 43rd. ಮಗಧದ ಉದಯಕ್ಕೆ ಕಾರಣವಾದ ಅಂಶಗಳನ್ನು ಪರಿಗಣಿಸಿ. ಕೆಳಗಿನವುಗಳಲ್ಲಿ ಮಗಧದ ಉದಯಕ್ಕೆ ಅತ್ಯಂತ ಮಹತ್ವದ ಅಂಶ ಯಾವುದು? ಫಲವತ್ತಾದ ಕೃಷಿ ಪ್ರದೇಶ. ಓಕೆ, ಕರೆಕ್ಟ್. ಕಬ್ಬಿಣದ ಗಣಿಯ ಸಾಮೀಪ್ಯ, ಕರೆಕ್ಟ್. ಬಟ್ ಅವ್ರು ಮೋಸ್ಟ್ ಸಿಗ್ನಿಫಿಕೆಂಟ್ ಅಂತ ಕೇಳಿದ್ದಾರೆ, ನೋಡೋಣ. ಗಂಗಾ ಮತ್ತು ಅದರ, ಕರೆಕ್ಟ್. ಮಹತ್ವಾಕಾಂಕ್ಷಿ ಆಡಳಿತಗಾರರು ಮತ್ತು ಅವರ ನೀತಿಗಳು, ಕರೆಕ್ಟ್. ಎಲ್ಲಾನು ಕರೆಕ್ಟ್. ಬಟ್ ಮೋಸ್ಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಓಕೆ. ಯಾಕಂದ್ರೆ ಒಬ್ಬ ಸಿಗ್ನಿಫಿಕೆಂಟ್ ರೂಲರ್ ಇದ್ರೇನೆ ಇದನ್ನೆಲ್ಲ ಬೆನಿಫಿಟ್ ತಗೊಂಡು ಅವನು ಒಂದು ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಸಾಧ್ಯ. ಇದೆಲ್ಲ ಇದ್ದು ಒಬ್ಬ ಕೇಪಬಲ್ ಇಲ್ದಿರೋ ರೂಲರ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಇದು ಮೋಸ್ಟ್ ತುಂಬಾ ಹತ್ರವಾಗಿರುವಂತ ರೀಸನ್ ಇದಕ್ಕೆ. 44th. What was the distinct characteristics of Mauryan Empire compared to contemporary Mesopotamian and Egyptian Empire? Extensive trade network, well-organized civil administration, propagation of Buddhism, unified script across empire. Yavudu answer? Well-organized civil administration. 45th. What is the difference in content between Ashoka's rock edicts and pillar edicts? ರಾಕ್ ಎಡಿಕ್ಟ್ಸ್ಗೂ ಪಿಲ್ಲರ್ ಎಡಿಕ್ಟ್ಸ್ಗೂ ಏನ್ ವ್ಯತ್ಯಾಸ ನೋಡ್ಬೋದು. ಶಿಲಾಶಾಸನಗಳು ದಮ್ಮದ ಬಗ್ಗೆ, ಸ್ತಂಭ ಶಾಸನಗಳು ಯುದ್ಧದ ಬಗ್ಗೆ. ಓಕೆ, ಶಿಲಾಶಾಸನಗಳು ಯುದ್ಧದ ಬಗ್ಗೆ ಏನಿಲ್ಲ. ದೆನ್ ಶಿಲಾಶಾಸನಗಳು ಸ್ಥಳೀಯ ಆಡಳಿತದ ಬಗ್ಗೆ, ಸ್ತಂಭ ಶಾಸನಗಳು ಕೇಂದ್ರ. ಶಿಲಾಶಾಸನಗಳು ಸಾಮಾನ್ಯ ಧಮ್ಮ ತತ್ವಗಳು, ಸ್ತಂಭ ಶಾಸನಗಳು ನಿರ್ದಿಷ್ಟ ನೈತಿಕ ನಿಯಮಗಳು ಮತ್ತು ಅರಣ್ಯ ಜನರಿಗೆ. ಎಸ್, ಆಪ್ಷನ್ ಸಿ ಕರೆಕ್ಟ್.
ಓಕೆ, ಡಿ ರಾಂಗ್ ಆಗೋದು, ಯಾವುದೇ ವ್ಯತ್ಯಾಸ ಇರಲಿಲ್ಲ. ಓಕೆ, ಸೊ ಈಸ್ ದ ಕರೆಕ್ಟ್ ಆನ್ಸರ್. 46th, ಮ್ಯಾಚ್ ದ ಫಾಲೋಯಿಂಗ್: ಬಿಂಬಿಸಾರ, ಓಕೆ, ಕಳಿಂಗ ವಿಜಯ, ಅಜಾತಶತ್ರು, ಗಾಂಧಾರ ವಿಜಯ, ದೆನ್ ಮಹಾಪದ್ಮಾನಂದ, ಮಗಧ ಸಾಮ್ರಾಜ್ಯದ ಸ್ಥಾಪನೆ, ಅಶೋಕ ಕೋಸಲದ ವಿಜಯ. ಓಕೆ, ಅಶೋಕ ಬಂದ್ಬಿಟ್ಟು ಕಳಿಂಗ ವಿಜಯ, ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ 4ಗೆ ಎ ಬರುತ್ತೆ. ಓಕೆನಾ? ದೆನ್ ಮಹಾಪದ್ಮಾನಂದ ಯಾವ್ದಕ್ ಬರ್ತಾನೆ? ಬಿಂಬಿಸಾರ ನೋಡು, ಬಿಂಬಿಸಾರ ಮಗಧ ಸಾಮ್ರಾಜ್ಯ ಸ್ಥಾಪನೆ. ಓಕೆ, ಸೊ ಇದು ಹೊರಟೋಗುತ್ತೆ. ದೆನ್ 2, ಅಜಾತಶತ್ರು, ಗಾಂಧಾರ ವಿಜಯ, ಕೋಸಲ ವಿಜಯ. ಅಜಾತಶತ್ರು ಕೋಸಲ ವಿಜಯ. ಓಕೆ, ದೆನ್ ಮಹಾಪದ್ಮಾನಂದನ ಉಳಿದಿದ್ದು ಇನ್ನೊಂದ್ ಯಾವ್ದು? ಅಶೋಕನ ಯಾವ್ದೋ ಒಂದು ಉಳಿತಲ್ಲ. ಸೊ ಇನ್ನೊಂದ್ ಯಾವ್ದು ಉಳಿತು? ಸೊ ಫಸ್ಟ್ ಒನ್ ಬಿಂಬಿಸಾರ ಮಗಧ ಸಾಮ್ರಾಜ್ಯ ಸ್ಥಾಪನೆ, ಅಜಾತಶತ್ರು ಕೋಸಲ ವಿಜಯ, ಮಹಾಪದ್ಮಾನಂದ ಗಾಂಧಾರ ವಿಜಯ. ಸೊ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕರೆಕ್ಟ್. ಮೌರ್ಯರ ಕಾಲದಲ್ಲಿ ನಿರ್ಮಿಸಲಾದ ಬಾರ್ಬರಾ ಕೇವ್ಸ್ಗಳು ಈ ಕಾಲದ ಯಾವ ವಾಸ್ತುಶಿಲ್ಪಿಯ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ? ಬೃಹತ್ ಕಲ್ಲಿನ ರಚನೆಗಳನ್ನು ಕೆತ್ತುವ ಸಾಮರ್ಥ್ಯ, ನಯಗೊಳಿಸಿದ ಕಲ್ಲಿನ ಮೇಲ್ಮೈಯನ್ನು ಸಾಧಿಸುವ ಸಾಮರ್ಥ್ಯ, ಗುಮ್ಮಟಾಕಾರದ ರಚನೆಯನ್ನು ನಿರ್ಮಿಸುವ ಸಾಮರ್ಥ್ಯ, ಅಂತರ್ಜಲ ವ್ಯವಸ್ಥೆಯನ್ನು ನಿರ್ಮಿಸುವ ಸಾಮರ್ಥ್ಯ. ಅಫ್ಕೋರ್ಸ್ ಇದೆಲ್ಲ ಯಾವ್ದು ಲಿಂಕ್ ಆಗಲ್ಲ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ 48. ಹರ್ಯಂಕ, ಶಿಶುನಾಗ ಮತ್ತು ನಂದ ರಾಜವಂಶಗಳು ಮಗಧದ ವಿಸ್ತರಣೆಗೆ ಹೇಗೆ ಭಿನ್ನವಾಗಿ ಕೊಡುಗೆ ನೀಡಿದವು? ಓಕೆ, ಹರ್ಯಂಕ ಅಂಗವನ್ನು ವಶಪಡಿಸಿಕೊಂಡರು, ಶಿಶುನಾಗರು ಅವಂತಿಯನ್ನು ವಶಪಡಿಸಿಕೊಂಡರು, ನಂದರು ಕಳಿಂಗವನ್ನು ವಶಪಡಿಸಿಕೊಂಡರು. ಕರೆಕ್ಟ್ ಇದು. ಹರ್ಯಂಕ ಅವಂತಿಯನ್ನು ವಶಪಡಿಸಿಕೊಂಡರು, ಶಿಶುನಾಗ ಕಳಿಂಗ, ನೋ, ರಾಂಗ್. ಹರ್ಯಂಕ ಕೋಸಲವನ್ನು ವಶಪಡಿಸಿಕೊಂಡನು, ಶಿಶುನಾಗ ಗಾಂಧಾರ, ನಂದರು ಅಂಗವನ್ನು, ನೋ, ರಾಂಗ್. ಈ ಮೂವರು ಒಂದೇ ರೀತಿ, ನೋ. ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಅಶೋಕನ ಧಮ್ಮ ನೀತಿಯು ಸಾಮ್ರಾಜ್ಯದ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರಿತು? ಇದು ಸೈನ್ಯದ ವೆಚ್ಚವನ್ನು ಕಡಿಮೆ ಮಾಡಿತು, ಸಂಪನ್ಮೂಲಗಳನ್ನು ಇತರ ಕ್ಷೇತ್ರಗಳಿಗೆ ನಿರ್ದೇಶಿಸಿತು, ಇದನ್ನು ವ್ಯಾಪಾರ ಸ್ಥಗಿತಗೊಳಿಸಿತು, ರಾಂಗ್. ಇದು ತೆರಿಗೆಗಳನ್ನು ಹೆಚ್ಚಿಸಿತು, ರಾಂಗ್. ಆರ್ಥಿಕತೆಯ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, 50th. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಸಾಮ್ರಾಜ್ಯವು ವಿಭಜನೆಯಾಯಿತು. ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಈ ಘಟನೆಯ ಮಹತ್ವವೇನು? ಇದು ಸ್ಥಳೀಯ ಶಕ್ತಿ ಕೇಂದ್ರಗಳ ಉದಯಕ್ಕೆ ಕಾರಣವಾಯಿತು, ಇದು ಭಾರತದಲ್ಲಿ ರಾಜಕೀಯ ಏಕೀಕರಣದ ಅಂತ್ಯವನ್ನು ಸೂಚಿಸಿತು, ಇದು ವಿದೇಶಿ ಆಕ್ರಮಣಗಳ ಆರಂಭವನ್ನು ಸೂಚಿಸಿತು, ಇದು ಧಾರ್ಮಿಕ ಬದಲಾವಣೆಗಳಿಗೆ ಕಾರಣವಾಯಿತು. ಆನ್ಸರ್ ಹೇಳ್ತೀರಾ? 50th ಒನ್ ಯಾರಾದ್ರೂ? ಲಾಸ್ಟ್ ಕ್ವಶನ್, ಆಪ್ಷನ್ ಎ. ಇದು ಸ್ಥಳೀಯ ಶಕ್ತಿ ಕೇಂದ್ರಗಳ ಉದಯಕ್ಕೆ ಕಾರಣವಾಯಿತು. ಸೊ ಇದು ಇವತ್ತಿನ ಸೆಷನ್ ಆಗಿರುತ್ತೆ. ಡೇ 2 ಸಕ್ಸಸ್ಫುಲಿ ವಿ ಆರ್ ಕಂಪ್ಲೀಟೆಡ್. ಸಿಲೆಬಸ್ ನ ಕವರ್ ಮಾಡಿ. ನನಗೆ ಇನ್ನೊಂದು ಕ್ವಶನ್ ಬರ್ತಿದೆ ಅಂದ್ರೆ, ಮೇಡಮ್ ಈ ಸೋರ್ಸ್ ಗಳನ್ನ, ಈ ಚಾಪ್ಟರ್ಸ್ ಗಳನ್ನ ಎಲ್ಲಿಂದ ಕವರ್ ಮಾಡೋದು? ಆಕ್ಚುಲಿ ಈ ಕ್ವಶನ್ ಗೊತ್ತಿಲ್ಲ, ಈ ಕ್ವಶನ್ ತುಂಬಾ ವಿಯರ್ಡ್ ಅನ್ಸುತ್ತೆ. ಯಾಕಂದ್ರೆ ಈ ಟಾಪಿಕ್ ಎಲ್ಲಿಂದ ಕವರ್ ಮಾಡ್ಬೇಕು ಅಂದ್ರೆ, ನೀವು ಯಾವ್ದಾದ್ರು ಒಂದ್ ಬುಕ್ ರೆಫರ್ ಮಾಡ್ತಾನೆ ಇರ್ತೀರಾ ಅಲ್ವಾ? ಒಂದ್ ಬುಕ್ ನ ರೆಫರ್ ಮಾಡ್ತಿದ್ದೀರಾ ಅಂದ್ರೆ ಅಫ್ಕೋರ್ಸ್ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಒಂದ್ ವೇಳೆ ನೀವು ಆ ಬುಕ್ ನ ರೆಫರ್ ಮಾಡ್ತಿದ್ದೀರಾ, ಅದ್ರಲ್ಲಿ ಯಾವ ಟಾಪಿಕ್ ಇಲ್ಲ ಅಂದ್ರೆ ನೀವು ರಾಂಗ್ ಬುಕ್ ಅನ್ನ ಓದ್ತಿದ್ದೀರಾ ಅಂತ ಅದ್ರ ಅರ್ಥ. ಈವನ್ ಸ್ಟೇಟ್ ಬೋರ್ಡ್ ಬುಕ್ಸ್ ಅಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಯಾಕಂದ್ರೆ ದೀಸ್ ಆರ್ ದ ವೆರಿ ಬೇಸಿಕ್ ಚಾಪ್ಟರ್ಸ್ ಗಳು. ಇವನ್ನ ಯಾವ ಬುಕ್ಸ್ ಅಲ್ಲೂ ಮೆನ್ಷನ್ ಮಾಡಿರಲ್ಲ. ಒಂದ್ ವೇಳೆ ನೀವು ಯಾವ್ದೇ ಬುಕ್ ರೆಫರ್ ಮಾಡ್ದಲೆ ನನಗೆ ಇದನ್ನ ಕೇಳ್ತಿದ್ದೀರಾ ಮ್ಯಾಮ್, ಇದನ್ನೆಲ್ಲ ಎಲ್ಲಿ ರೆಫರ್ ಮಾಡೋದು ಅಂದ್ರೆ, ದಯವಿಟ್ಟು ನಾನು ಮೇ ಬಿ ಒಂದು ವಿಡಿಯೋ ಹಾಕಿರ್ತೀನಿ, ಒಂದು ಬುಕ್ ಲಿಸ್ಟ್ ಒಂದು ವಿಡಿಯೋ ಶೇರ್ ಮಾಡಿರ್ತೀನಿ. ಆ ಬುಕ್ಸ್ ಗಳನ್ನ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಪರ್ಚೇಸ್ ಮಾಡ್ಕೊಳ್ಳಿ, ಇಲ್ಲ ಆನ್ಲೈನ್ ಅಲ್ಲಿ ಬೈ ಮಾಡಿ. ಓಕೆನಾ? ಸೊ ನಿಮಗೆ ನಾರ್ಮಲಿ ಅದ್ರ PDF ಗಳೆಲ್ಲ ಸಿಗಲ್ಲ ಆನ್ಲೈನ್ ಅಲ್ಲೆಲ್ಲ. ಸೊ ದಯವಿಟ್ಟು ಹೋಗಿ ಆ ಬುಕ್ ಗಳನ್ನ
ಪರ್ಚೇಸ್ ಮಾಡ್ಕೊಳ್ಳಿ. ಆ ಬುಕ್ ನ ಪರ್ಚೇಸ್ ಮಾಡಿದ್ರೆ ವಾಟ್ ಅಂಡ್ ಆಲ್ ಐ ಗಿವ್ ಎವ್ರಿಥಿಂಗ್ ವಿಲ್ ಬಿ ಇನ್ ದಟ್ ಬುಕ್. ಎನಿ ಬುಕ್, ನೀವ್ ಯಾವ ಬುಕ್ ರೆಫರ್ ಮಾಡಿದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ದೀಸ್ ಟಾಪಿಕ್ಸ್ ಆರ್ ದ ಬೇಸಿಕ್ ಫಂಡಮೆಂಟಲ್, ಸೊ ದೇ ವಿಲ್ ಮೆನ್ಷನ್. ಓಕೆನಾ, ಎವ್ರಿಥಿಂಗ್ ವಿಲ್ ಬಿ ದೇರ್. ಸೊ ಒಂದ್ ವೇಳೆ ಸೋರ್ಸ್ ಇಲ್ಲ ಅಂದ್ರೆ ದಯವಿಟ್ಟು ಹೋಗಿ ಬೈ ಮಾಡಿ. ನಿಮಗೆ ಇದೆಲ್ಲ ಆನ್ಲೈನ್ ಅಲ್ಲಿ ಸಿಗಲ್ಲ, ಬುಕ್ಸ್ ಗಳೆಲ್ಲ ಆನ್ಲೈನ್ ಅಲ್ಲಿ ಸಿಗಲ್ಲ, ಅದ್ರಲ್ಲೂ ಕನ್ನಡ ಮೀಡಿಯಂ ಬುಕ್ಸ್ ಗಳಂತೂ ಸಿಗೋದೇ ಇಲ್ಲ. ಸೊ ದಯವಿಟ್ಟು ಹೋಗಿ ಆನ್ಲೈನ್ ಅಲ್ಲೋ ಆಫ್ಲೈನ್ ಅಲ್ಲೋ ಪರ್ಚೇಸ್ ಮಾಡಿ. ಇಂಗ್ಲಿಷ್ ಮೀಡಿಯಂಗಾದ್ರೆ ಮೇ ಬಿ ಸಿಗ್ಬೋದು, ಕೆಲವೊಂದು ಬುಕ್ಸ್ ಗಳು ಸಿಗ್ಬೋದು, ಎಲ್ಲಾನು ಸಿಗಲ್ಲ. ಸೊ ಸಿಕ್ಕ್ರೆ ಆನ್ಲೈನ್ ಅಲ್ಲಿ ರೆಫರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ದಯವಿಟ್ಟು ಆಫ್ಲೈನ್ ಹೋಗಿ ಒಂದ್ ಬುಕ್ ನ ರೆಫರ್ ಮಾಡ್ಕೊಳ್ಳಿ. ಎನಿ ಬುಕ್, ಯಾವ್ದಾದ್ರು ಬುಕ್, ನಾನು ಹೇಳಿರೋ ಬುಕ್ ಅಂತಾನೆ ಅಲ್ಲ, ನಿಮ್ಗೆ ಯಾವ ಸೆಟ್ ಆಗುತ್ತೋ ಆ ಬುಕ್ ನ ಪರ್ಚೇಸ್ ಮಾಡ್ಕೊಂಡು ನೀವ್ ಅದನ್ನ ರೆಫರ್ ಮಾಡಿದ್ರೆ ಎಲ್ಲಾ ಚಾಪ್ಟರ್ಸ್ ಗಳು ಇರುತ್ತೆ. ಓಕೆನಾ, ಸೊ ಇದು ಇಂಪಾರ್ಟೆಂಟ್. ಸೊ ನಾ ಆಲ್ರೆಡಿ ಹೇಳಿರೋ ತರ ಇವತ್ತಿನ ಕ್ಲಾಸ್ 50 ಕ್ವಶನ್ಸ್ ಮುಗಿಸಿದೀವಿ. ಮತ್ತೆ ನಾಳೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಗುಡ್ ನೈಟ್. ಬೈ ಬೈ.